ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾರ್ಚ್ 27, 2022ರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿರಲಿ, ನಾನು ಪ್ರತಿದಿನ ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಸೊ ಪ್ರತಿಯೊಂದು ಕ್ವಶನು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ನೋಡಿ. ಈ ಒಂದು ಕ್ವಶನ್ ಹಿಂದೂಸ್ತಾನ್ ಟೈಮ್ಸ್ ಪೇಪರ್ನ ಅತ್ಯಂತ ಪ್ರಮುಖ ಮಾಹಿತಿಯಾಗಿದೆ. ಹಾಗಾದರೆ ಕ್ವಶನ್ ನೋಡಿ, ಜಾಯಿಂಟ್ ಸೆಕ್ಯೂರಿಟಿ ಎಕ್ಸಸೈಸ್ ಬಿಟ್ವೀನ್ ಇಂಡಿಯನ್ ಆರ್ಮಿ ಆ್ಯಂಡ್ ಮಹಾರಾಷ್ಟ್ರ ಪೊಲೀಸ್ ಆರ್ಗನೈಸ್ಡ್ ಅಟ್ ಲುಲ್ಲಾ ನಗರ್, ಪುಣೆ. ಓಕೆ, ಸೊ ವಾಟ್ ಈಸ್ ದ ನೇಮ್ ಆಫ್ ಎಕ್ಸಸೈಸ್? ನೋಡಿ, ಪುಣೆಯ ಲುಲ್ಲಾ ನಗರದಲ್ಲಿ ಭಾರತೀಯ ಸೇನೆ, ವೆರಿ ಇಂಪಾರ್ಟೆಂಟ್, ಭಾರತೀಯ ಸೇನೆ ಮತ್ತು ಮಹಾರಾಷ್ಟ್ರ ಪೊಲೀಸ್ ಸಂಸ್ಥೆಗಳ ನಡುವೆ ಒಂದು ಜಂಟಿ ಭದ್ರತಾ ವ್ಯಾಯಾಮ ಇತ್ತೀಚೆಗೆ ನಡೆಯಿತು. ಹಾಗಾದರೆ ಈ ಒಂದು ಜಂಟಿ ಭದ್ರತಾ ವ್ಯಾಯಾಮದ ಹೆಸರೇನು? ಸೊ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ 1, ಸುರಕ್ಷಾ ಕವಚ್. ಸುರಕ್ಷಾ ಕವಚ್ ಎಂಬತಕ್ಕಂಥ ಪ್ರಮುಖ ಒಂದು ಜಂಟಿ ಭದ್ರತಾ ವ್ಯಾಯಾಮವು ಪುಣೆಯ ಲುಲ್ಲು ನಗರದಲ್ಲಿ ನಡೆದಿದೆ. ವೆರಿ ಇಂಪಾರ್ಟೆಂಟ್. ಎಲ್ಲಿ ನಡೆದಿದೆ ಅಂತ ಕೇಳಬಹುದು. ಓಕೆ, ಪುಣೆಯ ಲುಲ್ಲಾ ನಗರದಲ್ಲಿ ನಡೆದಿದೆ. ಇದರ ಜೊತೆಗೆ ಭಾರತೀಯ ಸೇನೆ ಮತ್ತು ಮಹಾರಾಷ್ಟ್ರ ಪೊಲೀಸ್ ಸಂಸ್ಥೆಗಳ ನಡುವೆ ನಡೆದಿರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಆಪ್ಷನಲ್ಲಿ 4 ಆಪ್ಷನ್ಗಳಿವೆ. ಇದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವ್ಯಾಯಾಮಗಳಾಗಿವೆ. ನೌಕಾ ಅಲ್ಲ, ವ್ಯಾಯಾಮಗಳಾಗಿವೆ. ಹಾಗಾದರೆ ಇಲ್ಲಿ ಒಂದನೇದಾಗಿ ನಿಮಗೆ ಕಾಣಿಸ್ತಾ ಇರ್ಬೋದು ಏಕವಿರಾನ್. ಓಕೆ, ಸೊ ಏಕವಿರಾನ್ ಎಂಬತಕ್ಕಂಥದ್ದು ಇಂಡಿಯಾ ಮತ್ತು ಮಾಲ್ಡೀವ್ಸ್. ಓಕೆ, ಸೊ ಇಂಡಿಯಾ ಮತ್ತು ಮಾಲ್ಡೀವ್ಸ್. ಓಕೆ, ಇಂಡಿಯಾ ಮತ್ತು ಮಾಲ್ಡೀವ್ಸ್ನ ನಡುವೆ ನಡೆದಿರ್ತಕ್ಕಂಥ ಅತ್ಯಂತ ಪ್ರಮುಖ ವ್ಯಾಯಾಮವಾಗಿದೆ. ಇನ್ನು ಎರಡನೇದಾಗಿ ನೋಡಿ, ಇಲ್ಲಿ ಕಾಣ್ಬರ್ತಕ್ಕಂಥದ್ದು ಸ್ಲೈನೆಕ್ಸ್ ಎಂಬತಕ್ಕಂಥದ್ದು ಇದು ಇಂಡಿಯಾ ಮತ್ತು ಶ್ರೀಲಂಕಾದ ನಡುವೆ ನಡೆದಿರ್ತಕ್ಕಂಥದ್ದು. ಓಕೆ, ಸೊ ಇಂಡಿಯಾ ಮತ್ತು ಶ್ರೀಲಂಕಾದ ನಡುವೆ ನಡೆದಿರ್ತಕ್ಕಂಥ ಪ್ರಮುಖ ವ್ಯಾಯಾಮವಾಗಿದೆ. ಇದು ಇಂಡಿಯಾ ಮತ್ತು ಶ್ರೀಲಂಕಾದ ನಡುವೆ ನಮ್ಮ ರಾಜ್ಯದ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಈ ಒಂದು ವ್ಯಾಯಾಮ ನಡೆದಿದೆ. ಸೊ ಇದು 9ನೇ ಆವೃತ್ತಿಯಾಗಿದೆ. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು 9ನೇ ಆವೃತ್ತಿಯಾಗಿ ಇದೆ. ಇನ್ನು ಮುಖ್ಯವಾಗಿ ಇಲ್ಲಿ ನೋಡಿ, ವಾಯುಶಕ್ತಿ ಏನಿದೆ ಇದು ಇಂಡಿಯನ್ ಏರ್ಫೋರ್ಸ್ ಅಕಾಡೆಮಿ, ತನ್ನ ಏರ್ಫೋರ್ಸ್ ಅಕಾಡೆಮಿ ಅದೇ ಈ ಒಂದು ಇದನ್ನು ಆಚರಣೆ ಮಾಡಿದೆ. ಯಾವುದೇ ದೇಶದ ಜೊತೆಗೆ ಇದನ್ನು ಆಚರಣೆ ಮಾಡಿಲ್ಲ. ಅತ್ಯಂತ ಪ್ರಮುಖವಾಗಿದೆ. ಫೆಬ್ರವರಿಯಲ್ಲಿ ಇದನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೇನೆ. ಓಕೆ, ಸೊ ವಾಯುಶಕ್ತಿ ಎಂಬತಕ್ಕಂಥದ್ದು ಭಾರತದ ಏರ್ಫೋರ್ಸ್ ಅಕಾಡೆಮಿ ಜೈಸಲ್ಮೇರ್ನಲ್ಲಿ, ಓಕೆ, ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ನಡೆಸಿರ್ತಕ್ಕಂಥ ಅತ್ಯಂತ ಪ್ರಮುಖ ವ್ಯಾಯಾಮವಾಗಿದೆ. ಓಕೆ, ವಾಯುಶಕ್ತಿ ಎಂಬತಕ್ಕಂಥದ್ದು. ಇನ್ನು ಲಾಸ್ಟ್ನೇದಾಗಿ ವೆರಿ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಕಾಣ್ತಕ್ಕಂಥದ್ದು ಕೋಬ್ರಾ ವಾರಿಯರ್ ಎಂಬತಕ್ಕಂಥದ್ದು UK ಅಂದರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಪ್ರತಿ ವರ್ಷ ನಡೆಯತಕ್ಕಂಥ ಅತ್ಯಂತ ಪ್ರಮುಖ ವ್ಯಾಯಾಮವಾಗಿದೆ. ಸೊ ಈ ಒಂದು ವ್ಯಾಯಾಮದಲ್ಲಿ ಭಾರತದ ವೆರಿ ಇಂಪಾರ್ಟೆಂಟ್ ಏರ್ಫೋರ್ಸ್ ಅಕಾಡೆಮಿ ಭಾಗಿಯಾಗಿದೆ. ಓಕೆ, ಸೊ ಈ ಒಂದು ಇದಕ್ಕೆ ಸುಮಾರು ದೇಶಗಳ ನಡುವೆ ನಡೀತಕ್ಕಂಥ ವ್ಯಾಯಾಮ ಇದೆ. ಓಕೆ, ಕೋಬ್ರಾ ವಾರಿಯರ್. ಸೊ ಇಲ್ಲಿ ಭಾರತದ ಏರ್ಫೋರ್ಸ್ ಅಕಾಡೆಮಿ ಭಾಗವಹಿಸಿದೆ ಎಂಬತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಇಲ್ಲಿ ಸುರಕ್ಷಾ ಕವಚ ಬಗ್ಗೆ ನಾವು ನೋಡಿ, ಇದು ಹಿಂದೂಸ್ತಾನ್ ಟೈಮ್ಸ್ ಪೇಪರ್ನ ಮಾಹಿತಿಯಾಗಿದೆ. ನೋಡಿ, ಜಾಯಿಂಟ್ ಸೆಕ್ಯೂರಿಟಿ ಎಕ್ಸಸೈಸ್ ಬೈ ಇಂಡಿಯನ್ ಆರ್ಮಿ ಆ್ಯಂಡ್ ಮಹಾರಾಷ್ಟ್ರ ಪೊಲೀಸ್ ನಡುವೆ ಈ ಒಂದು ವ್ಯಾಯಾಮ ನಡೆದಿದೆ. ನೋಡಿ, ಭಾರತೀಯ ಸೇನೆಯು ಮಹಾರಾಷ್ಟ್ರದ ಪೊಲೀಸರೊಂದಿಗೆ ಸುರಕ್ಷಾ ಕವಚ್ 2 ಎಂಬತಕ್ಕಂಥ ವ್ಯಾಯಾಮವನ್ನು ನಡೆಸಿದ್ದು, ಭಾರತೀಯ ಸೇನೆಯ ಅಗ್ನಿಬಾಜ್ ಡಿವಿಷನ್ ಮಹಾರಾಷ್ಟ್ರ ಪೊಲೀಸ್ನೊಂದಿಗೆ ಸುರಕ್ಷಾ ಕವಚ್ 2 ಎಂಬತಕ್ಕಂಥ ಜಂಟಿ ವ್ಯಾಯಾಮವನ್ನು ಪುಣೆಯ ಲುಲ್ಲಾ ನಗರದಲ್ಲಿ ಆಯೋಜಿಸಿತು. ಈ ಸಮರಾಭ್ಯಾಸವು ಪುಣೆಯಲ್ಲಿ ಯಾವುದೇ ಭಯೋತ್ಪಾದಕ ಕ್ರಮಗಳನ್ನು ಎದುರಿಸುವ ಗುರಿಯನ್ನು ಹೊಂದಿದೆ ಎಂಬತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಹಾಗಾದರೆ ಸೊ ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ವಿಚ್ ಈಸ್ ದ ವೆನ್ಯೂ ಆಫ್ ದ ಭಾರತ ಭಾಗ್ಯ ವಿಧಾತ ಫೆಸ್ಟಿವಲ್? ನೋಡಿ, ಭಾರತ ಭಾಗ್ಯ ವಿಧಾತ ಉತ್ಸವದ ಸ್ಥಳ ಯಾವುದು? ಸೊ ಇದಕ್ಕೆ ಸರಿಯಾದಂಥ ಸೂತ್ರ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್, ನವದೆಹಲಿಯಲ್ಲಿ ಇತ್ತೀಚೆಗೆ ಭಾರತದ ಭಾಗ್ಯ ವಿಧಾತ ಎಂಬತಕ್ಕಂಥ ಉತ್ಸವ ಫೆಸ್ಟಿವಲ್ ನಡೆದಿದೆ. ಹಾಗಾದರೆ ಇದರ ಬಗ್ಗೆ ಮಾಹಿತಿ ನೋಡಿದೆ. ಭಾರತದ ಭಾಗ್ಯ ವಿಧಾತ ಶೀರ್ಷಿಕೆಯ
10 ದಿನಗಳ ಮೆಗಾ ರೇಡ್ ಪೋರ್ಸ್ ಫೆಸ್ಟಿವಲ್ ಇತ್ತೀಚೆಗೆ ನವದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಾರಂಭವಾಯಿತು. ಸೊ, ಓಕೆ. ಆ, ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸ್ಮೃತಿ ಇರಾನಿ ಅವರು ಉತ್ಸವವನ್ನು ಉದ್ಘಾಟಿಸಿದರು. ಸಂಸ್ಕೃತಿ ಸಚಿವಾಲಯದಿಂದ ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ಕೆಂಪುಕೋಟೆ ಮೆಗಾ ಉತ್ಸವವನ್ನು ಆಯೋಜಿಸಲಾಯಿತು. ಕೆಂಪುಕೋಟೆ ಉತ್ಸವವು ದೇಶದ ಪರಂಪರೆ ಮತ್ತು ಭಾರತದ ಪ್ರತಿಯೊಂದು ಭಾಗದ ಸಂಸ್ಕೃತಿಯನ್ನು ನೆನಪಿಸುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ಅವರು ಹೇಳಿದ್ದಾರೆ. ಇಲ್ಲಿ ಆಪ್ಷನಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕು, ದೆಹಲಿಯಲ್ಲಿ ಮೊನ್ನೆ ತಾನೇ ಇನ್ನೊಂದು ಮೇಳ ನಡೆದಿದೆ. ಅದು ಯಾವುದಂದರೆ ಭಾರತದ ಕಲಾ ಮೇಳ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇಂಡಿಯನ್ ಆರ್ಟ್ ಫೆಸ್ಟಿವಲ್ ನಡೆದಿದೆ. ಸೊ ಇಂಡಿಯನ್ ಆರ್ಟ್ ಫೆಸ್ಟಿವಲ್ ಕೂಡ ಅಲ್ಲಿ ನವದೆಹಲಿಯಲ್ಲಿ ನಡೆದಿದೆ. ಇನ್ನು ಮುಖ್ಯವಾಗಿ ಮುಂಬೈ ಮಹಾರಾಷ್ಟ್ರದಲ್ಲಿ ರೀಸೆಂಟಾಗಿ ಕಲಾ ಉತ್ಸವ, ಓಕೆ, ಗೋಟ ಅಂತ ಹೇಳ್ತೀವಿ, ಕಲಾ ಉತ್ಸವ ಎಂಬತಕ್ಕಂಥ ಪ್ರಮುಖ ಉತ್ಸವ ರೀಸೆಂಟಾಗಿ ನಡೆದಿದೆ. ಇನ್ನು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮುಖ ಮಾಹಿತಿಗಳು ಇವಾಗಿವೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸೊ ನೋಡಿ, ವಿಚ್ ಕಂಟ್ರಿ ವಿಲ್ ಹಾಸ್ಟ್ ದ ಬರ್ಷಮಾ ಸಿಲ್ಡ್ 2022 ಟ್ರೈನಿಂಗ್ ಎಕ್ಸಸೈಸ್? ನೋಡಿ, ಯಾವ ದೇಶವು 2022ರ ಬರ್ಸಮಾ ಸಿಲ್ಡ್ 2022 ಎಂಬತಕ್ಕಂಥ ತರಬೇತಿ, ಓಕೆ, ಟ್ರೈನಿಂಗ್ ಎಕ್ಸಸೈಸನ್ನು ಆಯೋಜಿಸಲಿದೆ. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್, ಮಲೇಷ್ಯಾ ದೇಶವು ಬರ್ಸಮಾ ಸಿಲ್ಡ್ ಎಂಬತಕ್ಕಂಥ ಒಂದು ತರಬೇತಿ ವ್ಯಾಯಾಮವನ್ನು ಇತ್ತೀಚೆಗೆ ಆಯೋಜನೆ ಮಾಡಿದೆ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿಯನ್ನು ದಿ ಹಿಂದೂ ಪೇಪರಲ್ಲಿ ಕೊಟ್ಟಿದ್ದರು ನೋಡಿ. ಇದರ ಮಾಹಿತಿಯನ್ನು, ವಾರ್ಷಿಕ ಬರ್ಸಮಾ ಸಿಲ್ಡ್ 2022 ಎಂಬತಕ್ಕಂಥ ತರಬೇತಿ ವ್ಯಾಯಾಮದಲ್ಲಿ ಮಲೇಷ್ಯಾವು 4 ರಾಷ್ಟ್ರಗಳಾದ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಸಿಂಗಾಪುರ, ಯುನೈಟೆಡ್ ಕಿಂಗ್ಡಮ್ನಿಂದ ಸಶಸ್ತ್ರ ಪಡೆಗಳನ್ನು ಆಯೋಜಿಸುತ್ತದೆ. ಈ ಒಂದು BS-22 ಎಂದು ಉಲ್ಲೇಖಿಸಲಾದ ವ್ಯಾಯಾಮವನ್ನು 5 ಪವರ್ ಡಿಫೆನ್ಸ್ ಅರೇಂಜ್ಮೆಂಟ್ಸ್ ಚೌಕಟ್ಟಿನೊಳಗೆ ನಡೆಸಲಾಗುತ್ತದೆ. 1971ರಲ್ಲಿ ಸ್ಥಾಪಿಸಲಾದ ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ರಕ್ಷಣಾ ಒಪ್ಪಂದಗಳ ಸರಣಿ ಇದಾಗಿದೆ. ಬಾರ್ಸಮಾ ಎಂದರೆ ಮಲಯ ಭಾಷೆಯಲ್ಲಿ ಒಟ್ಟಿಗೆ, ಸೊ ಒಟ್ಟಿಗೆ ಎಂದರ್ಥ ಕೊಡುತ್ತದೆ. ಅಂದರೆ ಈ 4 ರಾಷ್ಟ್ರಗಳು ಸೇರಿ ಈ ಒಂದು ತರಬೇತಿ ಬರ್ಸಮಾ ಸಿಲ್ಡ್ ಎಂಬತಕ್ಕಂಥ ತರಬೇತಿ ವ್ಯಾಯಾಮ ನಡೆಸ್ತವೆ. ಸೊ ನೋಡಿ, ಈ ತರಹದ ಕ್ವಶನ್ಗಳನ್ನೇ ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ಬರ್ಸಮಾ 2022 ಎಂಬತಕ್ಕಂಥ ಇದೊಂದು ತರಬೇತಿ ವ್ಯಾಯಾಮವಾಗಿದೆ. ಇದು 4 ರಾಷ್ಟ್ರಗಳಾದ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಸಿಂಗಾಪುರ ಮತ್ತು ಯುನೈಟೆಡ್ ಕಿಂಗ್ಡಮ್ನಿಂದ ನಡೆಸಲಾಗಿರತಕ್ಕಂಥ ಪ್ರಮುಖ ವ್ಯಾಯಾಮವಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಅತ್ಯಂತ ಪ್ರಮುಖವಾಗಿದೆ ಫ್ರೆಂಡ್ಸ್. ಈ ಕ್ವಶನ್ನು ಬಿಸ್ನೆಸ್ ಸ್ಟ್ಯಾಂಡರ್ಡ್ ಪೇಪರ್ನ ಅತ್ಯಂತ ಪ್ರಮುಖ ಮಾಹಿತಿಯಾಗಿದೆ. ಸೊ ಫ್ರೆಂಡ್ಸ್, ಹಾಗಾದರೆ ಕ್ವಶನ್ ನೋಡಿ, ವಿಚ್ ಆರ್ಗನೈಜೇಷನ್ ಹ್ಯಾಸ್ ಇಶ್ಯೂಡ್ ದ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಬಾಂಡ್ WCB ಟು ಸಪೋರ್ಟ್ ಆಫ್ ಸೌತ್ ಆಫ್ರಿಕಾಸ್ ಎಫರ್ಟ್ ಟು ಕನ್ಸರ್ವ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ರೈನೋ ಬಾಂಡ್? ಸೊ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ನೋಡಿ. ಅಳಿವಿನಂಚಿನಿರುವ ರೈನೋ ಬಾಂಡ್ಗಳನ್ನು ಸಂರಕ್ಷಿಸುವ ದಕ್ಷಿಣ ಆಫ್ರಿಕಾದ ಪ್ರಯತ್ನಗಳನ್ನು ಬೆಂಬಲಿಸಲು ಯಾವ ಸಂಸ್ಥೆಯು ನೋಡಿ, ವೆರಿ ಇಂಪಾರ್ಟೆಂಟ್, ವನ್ಯಜೀವಿ ಸಂರಕ್ಷಣಾ ಬಾಂಡ್ WCB ಅನ್ನು ಬಿಡುಗಡೆ ಮಾಡಿದೆ. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ವರ್ಲ್ಡ್ ಬ್ಯಾಂಕ್ ನೋಡಿ. ಇತ್ತೀಚೆಗೆ ಏನಾಗಿದೆ ಅಂದರೆ, ರೈನೋ ಬಾಂಡ್ ಎಂಬತಕ್ಕಂಥ ರೈನೋಸಾರಸ್ಗಳು ಅಳಿವಿನಂಚಿನಲ್ಲಿದೆ. ಎಲ್ಲಿ? ದಕ್ಷಿಣ ಆಫ್ರಿಕಾದಲ್ಲಿ. ಸೊ ಇವನ್ನುಗಳನ್ನು ಒಂದು ಹೆಚ್ಚುವರಿ ಮಾಡಬೇಕಂತದ್ದು ದೃಷ್ಟಿಯಿಂದಾಗಿ ದಕ್ಷಿಣ ಆಫ್ರಿಕಾ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. ಸೊ ಆ ಒಂದು ಸ್ಥಾಪನೆಗೆ ಉತ್ತೇಜನವನ್ನು ನೀಡಲಿಕ್ಕಾಗಿ ವನ್ಯಜೀವಿ ಸಂರಕ್ಷಣಾ ಬಾಂಡ್ ಎಂಬತಕ್ಕಂಥ ಪ್ರಮುಖ ಬಾಂಡ್ಗಳನ್ನು ಅದಕ್ಕಾಗಿಯೇ ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡಿದೆ. ಅತ್ಯಂತ ಪ್ರಮುಖವಾಗಿರತಕ್ಕಂಥ ಕ್ವಶನ್ ಆಗಿದೆ. ಹಾಗಾದರೆ ಕ್ವಶನ್ನಲ್ಲಿ ಪೇಪರಲ್ಲಿ ಏನು ಮಾಹಿತಿ ಕೊಟ್ಟಿದ್ರು ಅಂತ ನೋಡೋದಾದರೆ ನೋಡಿ, ದಕ್ಷಿಣ ಆಫ್ರಿಕಾದಲ್ಲಿ ಇದು ಒಂದು ಕಪ್ಪು ಗೆಂಡಾಮೃಗ. ಇಲ್ಲಿ ನಿಮಗೆ ಇದನ್ನೂ ಕೇಳ್ಬೋದು ಸ್ನೇಹಿತರೆ. ಯಾವ ಥರ ಕ್ವಶನ್ ಕೇಳ್ತಾರೆ ಅಂದರೆ, ಇತ್ತೀಚೆಗೆ ಅಳಿವಿನಂಚಿನಲ್ಲಿರುವ ದಕ್ಷಿಣ ಆಫ್ರಿಕಾದ ಡ್ಯಾಶ್ ಗೆಂಡಾಮೃಗ. ಇಲ್ಲಿ ಕಪ್ಪು, ಕೆಂಪು, ಬಿಳಿ, ಕೆಂಪು ಬರಲ್ಲ, ಕಪ್ಪು ಬರುತ್ತೆ, ಬಿಳಿ ಬರುತ್ತೆ ಮತ್ತು ವಿಧವಾದ ಕಲರ್ಗಳಿವೆ. ಸೊ ಆ ಕಲರ್ನ ಕೊಡ್ಬೋದು ನಿಮಗೆ. ಯಾವ ಥರ ಒಂದು ಕಲರು ಕೊಟ್ಟು ಕೇಳ್ತಾನೋ ಗೊತ್ತಿಲ್ಲ. ಸೊ ಇದು ಕಪ್ಪು ಗೆಂಡಾಮೃಗಗಳ ಸಂರಕ್ಷಣೆಗಾಗಿ ಭಾಗಶಃ ಬಳಸಲಾಗುವ ಒಟ್ಟು $150 ಮಿಲಿಯನ್ ಸಂಗ್ರಹಿಸುವ ಮೂಲಕ ವಿಶ್ವದ ಮೊದಲ ವನ್ಯಜೀವಿ ಬಾಂಡ್ಗೆ ಬೆಲೆ ನಿಗದಿಪಡಿಸಿದೆ ಎಂದು ವಿಶ್ವ ಬ್ಯಾಂಕ್ ಹೇಳಿದೆ. ನೋಡಿ, ಜಾಗತಿಕವಾಗಿ 5 ಖಡ್ಗಾಂಗುರ ಒಂದು ಪ್ರಭೇದಗಳಿವೆ. ಸೊ ವೆರಿ ಇಂಪಾರ್ಟೆಂಟ್, ಜಾಗತಿಕವಾಗಿ
5 ಖಡ್ಗಾಮೃಗ ಪ್ರಭೇದಗಳಿವೆ. ಸೊ ಇದರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಹೆಚ್ಚಿನ ಪ್ರಾಣಿಗಳು ಮತ್ತು ಬಹುತೇಕ ಎಲ್ಲ ಬಿಳಿ ಗೆಂಡಾಮೃಗಗಳಿವೆ. ಸೊ ಓಕೆ, ದಕ್ಷಿಣ ಆಫ್ರಿಕಾದಲ್ಲಿ ಸುಮಾರು 5 ಜಾತಿಯ ಪ್ರಭೇದಗಳಿವೆ. ಸೊ ಇದರಲ್ಲಿ ಬಿಳಿ ಗೆಂಡಾಮೃಗಗಳೇ ಜಾಸ್ತಿ ಇವೆ. ಸೊ ಇಲ್ಲಿ ಕಪ್ಪು ಗೆಂಡಾಮೃಗಗಳ ಸಂಖ್ಯೆಯು 1970ರಲ್ಲಿ 65,000ರಿಂದ 2,600ಕ್ಕೆ ಇಳಿದಿದೆ. ಸೊ ವೆರಿ ಇಂಪಾರ್ಟೆಂಟ್ ನೋಡಿ, ಇದು 1970ರಲ್ಲಿ 65,000 ಇದ್ದದ್ದು ಕೇವಲ 2,600ಕ್ಕೆ ಇಳಿದಿದೆ ಅಟ್ ಪ್ರೆಸೆಂಟು. ಇವುಗಳನ್ನು ಹೆಚ್ಚು ಮಾಡಲಿಕ್ಕಾಗಿ ವಿಶ್ವ ಬ್ಯಾಂಕ್ ದಾಖಲಾತಿಗಳ ಪ್ರಕಾರ ಒಮ್ಮೆ 8,50,000ಕ್ಕಿಂತ ಹೆಚ್ಚಿರಬಹುದು ಎಂಬತಕ್ಕಂಥ ಮಾಹಿತಿಯನ್ನು ವಿಶ್ವ ಬ್ಯಾಂಕ್ ಇತ್ತೀಚೆಗೆ ಬಿಡುಗಡೆ ಮಾಡಿದಂಥ ಮಾಹಿತಿಯಲ್ಲಿ ತಿಳಿಸಿದೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ನೋಡಿ, ವಿಚ್ ಕಂಟ್ರಿ ರೀಸೆಂಟ್ಲಿ ಟೆಸ್ಟ್ ಫೈರ್ಡ್ ದ ಇಂಟರ್ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ICBM ನೇಮ್ಡ್ ಓಸಾಂಗ್ 17. ನೋಡಿ, ಓಸಾಂಗ್ 17 ಹೆಸರಿನ ಖಂಡಾಂತರ ಕ್ಷಿಪಣಿಯನ್ನು ಇತ್ತೀಚೆಗೆ ಯಾವ ದೇಶವು ಪರೀಕ್ಷಿಸಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ 2 ಉತ್ತರ ಕೊರಿಯಾ. ನೋಡಿ, ಮಾಹಿತಿಯ ಪ್ರಕಾರ 2017ರಿಂದ ಓಸಾಂಗ್ 17 ಎಂದು ಹೆಸರಿಸಲಾದ ತನ್ನ ಮೊದಲ ಖಂಡಾಂತರ ಕ್ಷಿಪಣಿ ಅನ್ನು ಪರೀಕ್ಷಿಸಿದೆ ಎಂದು ಉತ್ತರ ಕೊರಿಯಾ ದೃಢಪಡಿಸಿದೆ. ಓಸಾಂಗ್ 17 ಗರಿಷ್ಠ 6,248.5 ಕಿಲೋಮೀಟರ್ ಎತ್ತರದಲ್ಲಿ ಒಟ್ಟು 1,090 ಕಿಲೋಮೀಟರ್ ಹಾರಾಟ ಮಾಡುವ ಗುರಿಯನ್ನು ಇದು ಹೊಂದಿರಬಹುದು. ಸೊ ಹೊಂದಿದೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಈ ಒಂದು ಕ್ವಶನ್ ನೋಡಿ, ಇದು ಕೂಡ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಪೇಪರ್ನ ಅತ್ಯಂತ ಪ್ರಮುಖ ಮಾಹಿತಿಯಾಗಿದೆ. ಸೊ ಫ್ರೆಂಡ್ಸ್, ಇನ್ನು ನೋಡಿ ಕ್ವಶನ್ನ, ಹೌ ಮಚ್ ಅಮೌಂಟ್ ಹ್ಯಾಸ್ ಬೀನ್ ಸೆಟ್ ಆಸ್ ದ ಟಾರ್ಗೆಟ್ ಬೈ ದ ಗವರ್ನಮೆಂಟ್ ಫಾರ್ ದ ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ NABFID ಟು ಶಾಂಕ್ಷನ್ ಲೋನ್ಸ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಇನ್ 2022-23. ಸೊ ನೋಡಿ, 2022-23ರಲ್ಲಿ ಮೂಲಸೌಕರ್ಯ ವಲಯಕ್ಕೆ, ವೆರಿ ಇಂಪಾರ್ಟೆಂಟ್ ನೋಡಿ, ಮೂಲಸೌಕರ್ಯ ವಲಯಕ್ಕೆ ಸಾಲ ಮಂಜೂರು ಮಾಡಲು ಹಣಕಾಸು ಮೂಲಸೌಕರ್ಯ ಮತ್ತು ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಬ್ಯಾಂಕ್ ಏನಿದೆ NABFID ಗೆ ಸರ್ಕಾರವು ಎಷ್ಟು ಮೊತ್ತವನ್ನು ಗುರಿಯಾಗಿ ನಿಗದಿಪಡಿಸಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಆಪ್ಷನ್ ನಂಬರ್ 1 ಟ್ರಿಲಿಯನ್ ಅಂತ ಹೇಳ್ತೀವಿ. ಇಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಏನಿದೆ ಇದು 2022-23ರಲ್ಲಿ ಮೂಲಸೌಕರ್ಯ ವಲಯಕ್ಕೆ ಸಾಲ ಮಂಜೂರು ಮಾಡಲು ಹಣಕಾಸು ಮೂಲಸೌಕರ್ಯ ಮತ್ತು ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಬ್ಯಾಂಕ್ ಏನಿದೆ ಇದರ ಮೂಲಕ ಒಟ್ಟು 1 ಟ್ರಿಲಿಯನ್ ಮೊತ್ತದ ಸಾಲವನ್ನು ಗುರಿಯಾಗಿಸಿದೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಿದೆ. ಹಾಗಾದರೆ ಇದರ ಮಾಹಿತಿ ನೋಡಿ. DFI ಅಂದರೆ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಾಗಿ ಸರ್ಕಾರ 1 ಟ್ರಿಲಿಯನ್ ಮೂಲಸೌಕರ್ಯ ಸಾಲದ ಗುರಿಯನ್ನು ನಿಗದಿಪಡಿಸುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ. ನೋಡಿ, ಮುಂದಿನ ಹಣಕಾಸು ವರ್ಷದಲ್ಲಿ ಮೂಲಸೌಕರ್ಯ ವಲಯಕ್ಕೆ ಸಾಲ ಮಂಜೂರು ಮಾಡಲು ಕೇಂದ್ರವು ಸರ್ಕಾರದ ಬೆಂಬಲಿತ ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡೆವಲಪ್ಮೆಂಟ್, ಓಕೆ, ಇದು ನೋಡಿ ಸರ್ಕಾರದ ಬೆಂಬಲಿತ ಒಂದು ಬ್ಯಾಂಕಿಂಗ್ ವಲಯವಾಗಿದೆ. ಸೊ ಇದೇನು ಮಾಡುತ್ತೆ, 2022-23ನೇ ಸಾಲಿನಲ್ಲಿ ಮೂಲಸೌಕರ್ಯ ವಲಯಕ್ಕೆ, ವೆರಿ ಇಂಪಾರ್ಟೆಂಟ್, ಓಕೆ, ಮೂಲಸೌಕರ್ಯ ವಲಯಕ್ಕೆ ಸಾಲ ಮಂಜೂರು ಮಾಡಲು ಕೇಂದ್ರವು ಸರ್ಕಾರದ ಬೆಂಬಲಿತ ಈ ಬ್ಯಾಂಕಿಗೆ ಮಂಜೂರು ಮಾಡಿದೆ. ಏನಂತ, 1 ಟ್ರಿಲಿಯನ್ ಸಾಲವನ್ನು ಗುರಿ ನಿಗದಿಪಡಿಸುವಂತೆ ಈ ಮಾಹಿತಿಯನ್ನು ನೀಡಿದೆ. ನೋಡಿ, ಸರ್ಕಾರದ ಬೆಂಬಲಿತ ಅಭಿವೃದ್ಧಿ ಹಣಕಾಸು ಸಂಸ್ಥೆ ಏನಿದೆ ಮುಂದಿನ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಕಾರ್ಯಾಚರಣೆ ಆರಂಭಿಸಲಿದೆ ಎಂದು ಹಣಕಾಸು ಸಚಿವಾಲಯದ ಅಧಿಕಾರಿಗಳು ಶಾಸಕರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾದರೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ನೋಡಿ, ಭಾರತ ಸರ್ಕಾರ ಈ ವರದಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಏನು ಆ ವರದಿ ಅಂದರೆ ನೋಡಿ, ವಾಟ್ ಈಸ್ ದ ಪರ್ಸೆಂಟೇಜ್ ರೈಸ್ ಇನ್ ಟ್ಯೂಬರ್ಕುಲಾಸಿಸ್ ಅಂದರೆ ಕ್ಷಯ ರೋಗ TB ಕೇಸ್ ಇನ್ ಇಂಡಿಯಾ 2022 ಆ್ಯಸ್ ಪರ್ ಇಂಡಿಯಾ TB ರಿಪೋರ್ಟ್ 2022. ನೋಡಿ, ಭಾರತದ TB ವರದಿ 2022ರ ಪ್ರಕಾರ ಅಂದರೆ ಕ್ಷಯ ರೋಗ, TB ಅಂದರೆ ಕ್ಷಯ ರೋಗ, ಟ್ಯೂಬರ್ಕುಲಾಸಿಸ್. ಸೊ ಈ ಒಂದು ರೋಗಕ್ಕೆ ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಏನಂದರೆ 2022ರಲ್ಲಿ ಭಾರತದಲ್ಲೇ ಕ್ಷಯ ರೋಗದ ಪ್ರಕರಣಗಳು ಎಷ್ಟು % ಏರಿಕೆಯಾಗಿದೆ? ಸೊ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ 4
19% ಏನಿದೆ. ಸೊ ಭಾರತದ ಟಿ ಬಿ ವರದಿ ಪ್ರಕಾರ ಭಾರತದಲ್ಲಿ 19% ಹೆಚ್ಚಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಆಘಾತಕಾರಿಯಾಗಿರ್ತಕ್ಕಂಥ ಮಾಹಿತಿ ಬಿಡುಗಡೆ ಮಾಡಿದೆ. ನೋಡಿ, ಭಾರತದ ಟಿ ಬಿ ವರದಿ 2022 ಇತ್ತೀಚೆಗೆ ಕೇಂದ್ರ ಆರೋಗ್ಯ ಸಚಿವರು ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ವರದಿಯ ಪ್ರಕಾರ ಭಾರತವು ಇಂದಿನ ವರ್ಷಕ್ಕಿಂತ 2021ರಲ್ಲಿ ಕ್ಷಯರೋಗ ಪ್ರಕರಣ 19% ಏರಿಕೆಯಾಗಿದೆ ಎಂದು ವರದಿ ಮಾಡಿದೆ. 2016ರಲ್ಲಿ 16 ಲಕ್ಷಕ್ಕೆ ವಿರುದ್ಧವಾಗಿ 2021ರಲ್ಲಿ ಸೂಚಿಸಲಾದ ಒಟ್ಟು ಟಿ ಬಿ ರೋಗಿಗಳ ಸಂಖ್ಯೆ 19 ಲಕ್ಷಕ್ಕಿದೆ. ಸೊ ವೆರಿ ಇಂಪಾರ್ಟೆಂಟ್. ನೋಡಿ, 2020ರಲ್ಲಿ 16 ಲಕ್ಷ ಇದ್ದಂಥ ಇದು 2021ರಲ್ಲಿ 19 ಲಕ್ಷಕ್ಕೆ ಏರಿದೆ ಅಂತಕ್ಕಂಥ ಆಘಾತಕಾರಿ ಮಾಹಿತಿಯನ್ನು ಕೇಂದ್ರ ಆರೋಗ್ಯ ಸಚಿವರು ಬಿಡುಗಡೆ ಮಾಡಿರ್ತಕ್ಕಂಥ ಕ್ಷಯರೋಗ ವರದಿಯಲ್ಲಿ ತಿಳಿಸಿದ್ದಾರೆ. ನೋಡಿ, ಈ ತರಹದ ಕ್ವಶನ್ಗಳು ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ನೋಡಿ, ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಎ has entered into an agreement with whom for the indigenous development of systems for air traffic management. ನೋಡಿ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಇದು ಏರ್ ಟ್ರಾಫಿಕ್ ನಿರ್ವಹಣೆಗಾಗಿ, ಸೊ ಓಕೆ, ಏರ್ ಟ್ರಾಫಿಕ್ಗಳ ಒಂದು ನಿರ್ವಹಣೆಗಾಗಿ, ಇದರ ಒಂದು ಸಿಸ್ಟಮ್ಗಳ ಸ್ಥಳೀಯ ಅಭಿವೃದ್ಧಿಗಾಗಿ ಕೆಳಗಿನ ಯಾವ ಸಂಸ್ಥೆಯೊಂದಿಗೆ ಅಥವಾ ಕಂಪನಿಯೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್, ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್. ನೋಡಿ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಏನಿದೆ ಇವು ಏರ್ ಟ್ರಾಫಿಕ್ ನಿರ್ವಹಣೆಗಾಗಿ ಸಿಸ್ಟಮ್ಗಳ ಸ್ಥಳೀಯ ಅಭಿವೃದ್ಧಿಗೆ ಮಾಡುವ ಒಂದು ಉದ್ದೇಶದಿಂದಾಗಿ ಒಪ್ಪಂದವನ್ನು ಮಾಡಿಕೊಂಡಿದೆ. ಓಕೆ, ಸೊ ಇಲ್ಲಿ ಮಾಹಿತಿಯ ಪ್ರಕಾರ ನಾವು BELನ ಬಗ್ಗೆ ನೋಡೋದಾದರೆ, ಸೊ ಇದು 1954ರಲ್ಲಿ ಸ್ಥಾಪನೆಯಾಗಿದೆ. 1954ರಲ್ಲಿ ಸ್ಥಾಪನೆಯಾಗಿದೆ. ಇದರ ಒಂದು ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಪ್ರಸ್ತುತ ಇದರ ಒಬ್ಬ ಅಧ್ಯಕ್ಷರೇನೆಂದರೆ BELನ ಅಧ್ಯಕ್ಷರು ಆನಂದಿ ರಾಮಲಿಂಗಂ ಅಂತ ಹೇಳ್ತೀವಿ. ಸೊ ಆನಂದಿ ರಾಮಲಿಂಗಂ ಎಂಬತಕ್ಕಂಥವರು ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಇನ್ನು ಮುಖ್ಯವಾಗಿ ಇಲ್ಲಿ ಇಸ್ರೋ ಇದೆ. ಸೊ ಇಸ್ರೋ ಸ್ಥಾಪನೆಯಾಗಿದ್ದು 1969ರಲ್ಲಿ. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಇದರ ಒಂದು ಪ್ರಸ್ತುತ ಅಧ್ಯಕ್ಷರು ಎಸ್ ಸೋಮನಾಥನ್ ಎಂಬತಕ್ಕಂಥವರು. ಓಕೆ, ಹಾಗಾದರೆ DRDO ನೋಡಿ, DRDO ಸ್ಥಾಪನೆಯಾಗಿದ್ದು ಯಾವಾಗಂದರೆ 1958ರಲ್ಲಿ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿದೆ. ಸೊ ಇದರ ಒಬ್ಬ ಪ್ರಸ್ತುತ ಇವಾಗ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ಸತೀಶ್ ರೆಡ್ಡಿ ಇದರ ಒಂದು ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಇನ್ನು BEL ನೋಡಿ, BEL ಸ್ಥಾಪನೆಯಾಗಿದ್ದು 1956ರಲ್ಲಿ. ಸೊ ಇದರ ಒಂದು ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. ಓಕೆ, ದೆಹಲಿಯಲ್ಲಿದೆ. ಸೊ ಇದರ ಒಂದು ಪ್ರಸ್ತುತ ಅಧ್ಯಕ್ಷರು ನಳಿನ್ ಸಿಂಘಾಲ್ ಎಂಬತಕ್ಕಂಥವ್ರು. ಓಕೆ, ನಳಿನ್ ಸಿಂಘಾಲ್ ಎಂಬತಕ್ಕಂಥವರು ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಇದರದ್ದು ನಳಿನ್ ಸಿಂಘಾಲ್ ಎಂಬತಕ್ಕಂಥವ್ರು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಆಗಿದೆ. ಹಾಗಾದರೆ ಇದರ ಬಗ್ಗೆ ಮಾಹಿತಿ ನೋಡೋದಾದರೆ ನೋಡಿ, ಸರ್ಕಾರದ ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಪ್ರಮುಖ ಉತ್ತೇಜನದಲ್ಲಿ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಏರ್ ಟ್ರಾಫಿಕ್ ನಿರ್ವಹಣೆ ಮತ್ತು ವಿಮಾನಗಳ ಮೇಲ್ಮೈ ಚಲನೆಗಾಗಿ ಸಿಸ್ಟಮ್ಗಳ ಜಂಟಿ ಸ್ಥಳೀಯ ಅಭಿವೃದ್ಧಿಗಾಗಿ ಡಿಫೆನ್ಸ್ PSU ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಫ್ರೆಂಡ್ಸ್ ನೋಡಿ, ಇದು ಮುಖ್ಯವಾಗಿರತಕ್ಕಂಥ ಮಾಹಿತಿ ಆಗಿದೆ. ಮಾರಿಯೋ ಮಾರ್ಷಲ್ ಹೂ ಓನ್ ದ ಗವರ್ನರ್ ಆಫ್ ದ ಇಯರ್ ಅವಾರ್ಡ್ ವಾಸ್ ದ ಗವರ್ನರ್ ವಿಚ್ ಕಂಟ್ರೀಸ್ ಸೆಂಟ್ರಲ್ ಬ್ಯಾಂಕ್. ನೋಡಿ, ವರ್ಷದ ಗವರ್ನರ್ ಪ್ರಶಸ್ತಿಯನ್ನು ಗೆದ್ದ ಮಾರಿಯೋ ಮಾರ್ಷಲ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ಮಾರಿಯೋ ಮಾರ್ಷಲ್ ಯಾವ ದೇಶದ ಸೆಂಟ್ರಲ್ ಬ್ಯಾಂಕ್ನ ಗವರ್ನರ್ ಆಗಿದ್ದರು. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ 1 ಚಿಲಿ ದೇಶದ ಗವರ್ನರ್ ಆಗಿರತಕ್ಕಂಥ ಮಾರಿಯೋ ಮಾರ್ಷಲ್ ಏನೆಂದರೆ 2022ನೇ ಸಾಲಿನ ವರ್ಷದ ಗವರ್ನರ್ ಪ್ರಶಸ್ತಿಯನ್ನು, ಜಾಗತಿಕ ವರ್ಷದ ಗವರ್ನರ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಇಲ್ಲಿ ನೋಡಿ, ಸೆಂಟ್ರಲ್ ಬ್ಯಾಂಕಿಂಗ್ ತಂಡ ಮತ್ತು ಅದರ ಸಂಪಾದಕೀಯ ಸಲಹಾ ಸಮಿತಿಯು ಇತ್ತೀಚೆಗೆ ತನ್ನ 9ನೇ, ಸೊ ವೆರಿ ಇಂಪಾರ್ಟೆಂಟ್, 9th ಎಡಿಷನ್ ಅಂತ ಇರ್ತೀವಿ, 9ನೇ ಆವೃತ್ತಿಯ ಸೆಂಟ್ರಲ್ ಬ್ಯಾಂಕಿಂಗ್ ಪ್ರಶಸ್ತಿಗಳನ್ನು ಅನಾವರಣಗೊಳಿಸಿದೆ. ಸೊ ಇದರಲ್ಲಿ ಚಿಲಿಯ ಮಾರಿಯೋ ಮಾರ್ಷಲ್ ಏನಿದ್ದಾರೆ ಅವರನ್ನು
ವರ್ಷದ ಗವರ್ನರ್ ಪ್ರಶಸ್ತಿಗೆ ಹೆಸರಿಸಲಾಗಿದೆ. ಬ್ಯಾಂಕೋ ಸೆಂಟ್ರಲ್ ಡಿ ಚಿಲಿ ಎಂಬುದು ಚಿಲಿಯ ಕೇಂದ್ರ ಬ್ಯಾಂಕಿನ ಹೆಸರು. ಸೊ ಚಿಲಿಯ ಗವರ್ನರ್ 2 ವರ್ಷಗಳಲ್ಲಿ 3ನೇ ಕರೆನ್ಸಿ ಬಿಕ್ಕಟ್ಟನ್ನು ಪರಿಣಿತವಾಗಿ ನ್ಯಾವಿಗೇಟ್ ಮಾಡಿದರು. ವ್ಯಾಪಕ ರಾಜಕೀಯ ಚಂಚಲತೆಯ ನಡುವೆ ಕೇಂದ್ರ ಬ್ಯಾಂಕ್ನ ಸಮರ್ಥಗಳನ್ನು ಸುಧಾರಿಸಿದರು ಎಂಬತಕ್ಕಂಥ ದೃಷ್ಟಿಯಲ್ಲಿಟ್ಟುಕೊಂಡು ಇವರಿಗೆ 9ನೇ ಆವೃತ್ತಿಯ ವರ್ಷದ ಗವರ್ನರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ನೋಡಿ, ಹೂ ಈಸ್ ದ ಫಸ್ಟ್ ಚೇರ್ಪರ್ಸನ್ ಆಫ್ ದ ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ RBIH. ನೋಡಿ, ಇತ್ತೀಚೆಗೆ ರಿಸರ್ವ್ ಬ್ಯಾಂಕ್ ಈ ಒಂದು ಪ್ರಮುಖ ಯೋಜನೆಯನ್ನು ಸ್ಥಾಪನೆ ಮಾಡಿದೆ. ಏನು ಗೊತ್ತಾ, ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ ಅಂದರೆ RBIH ಅಂತಕ್ಕಂಥದ್ದು. ಹಾಗಾದರೆ ಇದರ ಒಂದು ಮೊದಲ ಅಧ್ಯಕ್ಷರಾಗಿ ಯಾರು ಆಯ್ಕೆಗೊಂಡಿದ್ದಾರೆ? ವೆರಿ ಇಂಪಾರ್ಟೆಂಟ್ ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಸೇನಾಪತಿ ಕ್ರಿಸ್ ಗೋಪಾಲಕೃಷ್ಣನ್ ಎಂಬತಕ್ಕಂಥವರನ್ನು ರಿಸರ್ವ್ ಬ್ಯಾಂಕ್ ಎನ್ನುವುದೇ ತನ್ನ ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ನ ಮೊದಲ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಹಾಗಾದರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ತಕ್ಕಂಥ ಆಪ್ಷನ್ ನೋಡಿ. ಸೊ ನೋಡಿ, ಆಪ್ಷನ್ ಇಲ್ಲಿ ಒಂದು ರಾಕೇಶ್ ಶರ್ಮರವರನ್ನು IDBI ಬ್ಯಾಂಕ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಸೊ ವೆರಿ ಇಂಪಾರ್ಟೆಂಟ್, IDBI. ಓಕೆ, ಸೊ IDBIನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ಬಲದೇವ್ ಪ್ರಕಾಶ್, ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇವರು ಬಲದೇವ್ ಪ್ರಕಾಶ್ರವರನ್ನು ರೀಸೆಂಟಾಗಿ ಜಮ್ಮು ಮತ್ತು ಕಾಶ್ಮೀರ ಬ್ಯಾಂಕ್ನ ನೂತನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಹಾಗಾದರೆ ಕೊನೆಯದಾಗಿ ನೀವು ನೋಡ್ತಾ ಇದರಲ್ಲಿ ಗಿರೀಶ್ ಚಂದ್ರ ಚತುರ್ವೇದಿ. ಸೊ ಓಕೆ, ಸೊ ಇವರನ್ನ ಪ್ರಸ್ತುತ ವೆರಿ ಇಂಪಾರ್ಟೆಂಟ್ ICICI ಬ್ಯಾಂಕ್ನ ಚೈರ್ಮ್ಯಾನ್ ಆಗಿ ನೇಮಕ ಮಾಡಲಾಗಿದೆ. ಅತ್ಯಂತ ಪ್ರಮುಖ ಕ್ವಶನ್ ಆಗಿದೆ ನೋಡಿ. ಸೊ ಇವರೆಲ್ಲ ಬ್ಯಾಂಕಿಗೋಸ್ಕರ ನೇಮಕಗೊಂಡಿರ್ತಕ್ಕಂಥ ಪ್ರಮುಖ ಮಾಹಿತಿ ಆಗಿದೆ. ಇನ್ನು ನಿಮಗೆ ಇತ್ತೀಚೆಗೆ ನೇಮಕವಾಗಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳು ಯಾರಂದರೆ ನೋಡಿ, RBIನ ಚೀಫ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಡಾಕ್ಟರ್ ದೀಪಕ್ ಕುಮಾರ್ ಎಂಬತಕ್ಕಂಥವರು ನೇಮಕಗೊಂಡಿದ್ದಾರೆ. ಓಕೆ, RBIನ ಚೀಫ್ ಎಕ್ಸಿಕ್ಯೂಟಿವ್. ಸೊ ಎಲ್ಲ ನೀವು ನೋಡ್ಕೊಂಡಿದ್ದೀರಾ, ಆಲ್ರೆಡಿ ಹೇಳಿದ್ದೇನೆ. ಡಾಕ್ಟರ್ ದೀಪಕ್ ಕುಮಾರ್ ಎಂಬತಕ್ಕಂಥವರು RBIನ ಪ್ರಸ್ತುತ ಚೀಫ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನೇಮಕಗೊಂಡಿದ್ದಾರೆ. ಸೊ ಇನ್ನು ಏನಂದರೆ ಸೆಬಿಯ ಮೊದಲ ಮಹಿಳಾ ಮುಖ್ಯಸ್ಥೆ, ಸೊ ಮಾಧವಿಪುರಿ ಬುಚ್ ಎಂಬತಕ್ಕಂಥವರು ಸೆಬಿಯ ಮೊದಲ ಮಹಿಳಾ ಮುಖ್ಯಸ್ಥೆ. ಇವರೆಲ್ಲ ಮಾರ್ಚಲ್ಲಿ ನೇಮಕಗೊಂಡಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ ಸ್ನೇಹಿತರೆ. ಓಕೆ, ಇನ್ನು ಫ್ಯಾಫ್ಟ್ ಅಂತ ಬರುತ್ತೈತೆ, ಒಂದು ಸೆಬಿಯ ಸದಸ್ಯರಾಗಿ ಅಶ್ವಿನಿ ಭಾಟಿಯಾ ಎಂಬತಕ್ಕಂಥವರು ನೇಮಕವಾಗಿದ್ದಾರೆ. ಸೊ ಓಕೆ, ಇನ್ನು ಇದರ ಬಗ್ಗೆ ಸೇನಾಪತಿ ಕ್ರಿಸ್ ಬಾಲಕೃಷ್ಣನ್ ಬಗ್ಗೆ ನೋಡಿ. ಇಲ್ಲಿ ನೋಡಿ, RBI ಗವರ್ನರ್ ಶಕ್ತಿಕಾಂತ್ ದಾಸ್ ಏನಿದ್ದಾರೆ, ಇವರು ಬೆಂಗಳೂರಿನಲ್ಲಿ ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ಬನ್ನು ಉದ್ಘಾಟಿಸಿದರು. ಸೊ ವೆರಿ ಇಂಪಾರ್ಟೆಂಟ್, ಇಲ್ಲಿ ಮಾಹಿತಿ ಗಮನಿಸಿ, ಇವರು ಎಲ್ಲಿ ಬೆಂಗಳೂರಿನಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಎಂಬತಕ್ಕಂಥದ್ದು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಸೊ RBI ಈ ಒಂದು ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ಬನ ಜಾರಿಗೆ ತಂದಿದ್ದು ಒಂದು ಕಡೆ ಆದರೆ, ಸೊ ಇದರ ನೇಮಕವಾಗಿದ್ದು ಎರಡನೇದಾಗಿದ್ದಾರೆ. ಇದರೊಂದು ಎಲ್ಲಿ ಇನಾಗರೇಟ್ ಮಾಡಿದ್ದಾರೆ, ಉದ್ಘಾಟನೆ ಮಾಡಿದ್ದಾರೆ ಎಂಬತಕ್ಕಂಥದ್ದು ಮೂರನೇದು ಅತ್ಯಂತ ಇಂಪಾರ್ಟೆಂಟ್ ಆಗಿದೆ ನೋಡಿ. ಇದಕ್ಕಾಗಿ 100 ಕೋಟಿ ರುಗಳ ಆರಂಭಿಕ ಬಂಡವಾಳದ ಕೊಡುಗೆಯೊಂದಿಗೆ ಆರ್ಥಿಕ ಆವಿಷ್ಕಾರವನ್ನು ಪ್ರೋತ್ಸಾಹಿಸಲು ಮತ್ತು ಪೋಷಿಸಲು ಇದನ್ನು ಸ್ಥಾಪಿಸಲಾಗಿದೆ. ಸೇನಾಪತಿ ಕ್ರಿಸ್ ಗೋಪಾಲಕೃಷ್ಣನ್ ಅವರು ಇದರ ಒಂದು ಮೊದಲ ಅಧ್ಯಕ್ಷರಾಗಿದ್ದು, ಇದರ ಉದ್ಯಮ ಮತ್ತು ಶೈಕ್ಷಣಿಕ ಕ್ಷೇತ್ರದ ಗಣ್ಯ ವ್ಯಕ್ತಿಗಳನ್ನು ಸದಸ್ಯರನ್ನಾಗಿ ಹೊಂದಿದೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್. ಈ ಒಂದು ಕ್ವಶನ್ ದಿ ಹಿಂದೂ ಪೇಪರ್ನ ಅತ್ಯಂತ ಪ್ರಮುಖ ಮಾಹಿತಿಯಾಗಿದೆ. ಸೊ ಹಾಗಾದರೆ ಕ್ವಶನ್ ನೋಡಿ, ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ರಮೇಶ್ ಚಂದ್ರ ಲೋಹೋಟಿ ಹ್ಯಾಸ್ ಪಾಸ್ಡ್ ಅವೇ. ಈ ವಾಸ್ ದ ಡ್ಯಾಶ್ ಚೀಫ್ ಜಸ್ಟಿಸ್. ನೋಡಿ, ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ರಮೇಶ್ ಚಂದ್ರ ಲಹೋಟಿ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಹಾಗಾದರೆ ಇವರು ಎಷ್ಟನೇ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು ನೋಡಿ? ಸುಪ್ರೀಂ ಕೋರ್ಟ್ನ ಎಷ್ಟನೇ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು ಅಂತಂದರೆ ವೆರಿ ಇಂಪಾರ್ಟೆಂಟ್ ನೋಡಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4, 35. ನೋಡಿ, ಭಾರತದ 35ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ರಮೇಶ್ ಚಂದ್ರ ಲಹೋಟಿ ಇತ್ತೀಚೆಗೆ ನಿಧನರಾಗಿದ್ದಾರೆ. ಹಾಗಾದರೆ ಇಲ್ಲಿ ಉಳಿದಿರ್ತಕ್ಕಂಥ ಆಪ್ಷನ್ಗಳು ನಾವು ಇಂಡೆಕ್ಸನ್ನು ನೋಡೋಣ. ಇಲ್ಲಿ 82ನೇ ಸ್ಥಾನ ನೋಡಿ, ವೆರಿ ಇಂಪಾರ್ಟೆಂಟ್. ಇದು ಬಿಸ್ನೆಸ್ ಬ್ರೈಬರಿ ರಿಸ್ಕ್ ಅಂದರೆ ಗ್ಲೋಬಲ್ ಬಿಸ್ನೆಸ್ ಬ್ರೈಬರಿ ರಿಸ್ಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಗ್ಲೋಬಲ್ ಬಿಸ್ನೆಸ್ ಬ್ರೈಬರಿ
ಓಕೆ. ಸೊ ಬ್ರೈಬರಿ ರಿಸ್ಕ್ ಇಂಡೆಕ್ಸ್ನಲ್ಲಿ ಭಾರತ 82ನೇ ಸ್ಥಾನವನ್ನು 2021ರಲ್ಲಿದೆ. ಸೊ ಇಲ್ಲಿ 1ನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇನ್ನು ವೆರಿ ಮುಖ್ಯವಾಗಿ ಎರಡನೇದಾಗಿ ನೋಡಿ 46ನೇದು. ಸೊ ಇದರಲ್ಲಿ ಏನಂದರೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಸ್ನೇಹಿತರೆ 2021ನೇ ಸಾಲಿನ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ನಲ್ಲಿ ಭಾರತ 46ನೇ ಸ್ಥಾನದಲ್ಲಿದೆ. ಸೊ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮೊದಲನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇನ್ನೊಂದು 20ನೇ ಹಾಗಾದರೆ ಈ 20ನೇ ಸ್ಥಾನದಲ್ಲಿ ಭಾರತ ಯಾವುದರಲ್ಲಿದೆ ಅಂತ ನೋಡೋದಾದರೆ ನೋಡಿ ವೆರಿ ಇಂಪಾರ್ಟೆಂಟ್, ಗ್ಲೋಬಲ್ ಸ್ಟಾರ್ಟಪ್ ಎಕೋಸಿಸ್ಟಮ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಓಕೆ, ಗ್ಲೋಬಲ್ ಸ್ಟಾರ್ಟಪ್ ಎಕೋಸಿಸ್ಟಮ್ ಇಂಡೆಕ್ಸ್ನಲ್ಲಿ ಭಾರತ 2021ರಲ್ಲಿ ಇದು 20ನೇ ಸ್ಥಾನದಲ್ಲಿದೆ. ಇದರಲ್ಲಿ 1ನೇ ಸ್ಥಾನದಲ್ಲಿ US ಇದೆ, ಅಂದರೆ ಅಮೇರಿಕ ಇದರಲ್ಲಿ 1ನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಇತ್ತೀಚೆಗೆ ನಿಧನ ಹೊಂದಿರತಕ್ಕಂಥ ಅತ್ಯಂತ ಪ್ರಮುಖ ವ್ಯಕ್ತಿಗಳನ್ನು ನೋಡೋಣ ಬನ್ನಿ. ಸೊ ಫಾರ್ಮರ್ ಚೀಫ್ ಜಸ್ಟಿಸ್ ರಮೇಶ್ ಚಂದ್ರ ಲೋಹಟಿ ಅವರೊಂದಿಗೆ ಈ ತಿಂಗಳು ಅಂದರೆ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳಲ್ಲಿ ನಿಧನ ಹೊಂದಿರತಕ್ಕಂಥವ್ರು. ಒಂದನೇದಾಗಿ ನೀವು ಗಮನಿಸಬಹುದು ಕುಮುದಾ ಬೆನ್ ಜೋಶಿ. ಓಕೆ, ಕುಮುದಾ ಬೆನ್ ಜೋಶಿ ಎಂಬತಕ್ಕಂಥವ್ರು ಇವರು ಆಂಧ್ರ ಪ್ರದೇಶದ ಮಾಜಿ ರಾಜ್ಯಪಾಲರಾಗಿದ್ದರು. ವೆರಿ ಇಂಪಾರ್ಟೆಂಟ್ ನೋಡಿ, ರಾಜ್ಯಪಾಲೆ ಆಂಧ್ರ ಪ್ರದೇಶದ ರಾಜ್ಯಪಾಲೆ ಆಗಿರತಕ್ಕಂಥ ಕುಮುದಾ ಬೆನ್ ಜೋಶಿ ಇತ್ತೀಚೆಗೆ ನಿಧನರಾಗಿದ್ದಾರೆ. ಎರಡನೇರವರಾಗಿ ಯೂಜಿನ್ ಪಾರ್ಕರ್. ಸೊ ವೆರಿ ಇಂಪಾರ್ಟೆಂಟ್, ಯೂಜಿನ್ ಪಾರ್ಕರ್. ಓಕೆ, ಸೊ ಯೂಜಿನ್ ಪಾರ್ಕರ್ ಇವರು ಅಮೇರಿಕದ ವಿಜ್ಞಾನಿಯಾಗಿದ್ದರು. ಸೊ ಇವರು ಕೂಡ HIV ರೋಗಕ್ಕೆ ಒಂದು ಔಷಧಿಯನ್ನು ಕಂಡುಹಿಡಿದ್ರು. ಇವರು ಕೂಡ ರೀಸೆಂಟಾಗಿ ನಿಧನ ಹೊಂದಿದ್ದಾರೆ. ಇನ್ನು ಮುಖ್ಯವಾಗಿ ನೋಡಿ ರಫೀಕ್ ತಾರಕ್ ಎಂಬತಕ್ಕಂಥವ್ರು. ಓಕೆ, ಇತ್ತೀಚೆಗೆ ನಿಧನವಾಗಿರ್ತಕ್ಕಂಥ ರಫೀಕ್ ತಾರಕ್ ಇವರು ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದರು. ಸೊ ಇವರು ಕೂಡ ರೀಸೆಂಟಾಗಿ ನಿಧನ ಹೊಂದಿದ್ದಾರೆ. ಸೊ ಇನ್ನೊಬ್ಬರು ಯಾರಂದರೆ ರುಪಿಯಾ ಬಂದ ಎಂಬತಕ್ಕಂಥವ್ರು. ಓಕೆ, ಮೊನ್ನೆ ತಾನೇ ಹೇಳಿದ್ದೀನಿ ಇದನ್ನ. ರುಪಿಯಾ ಬಂದ ಎಂಬತಕ್ಕಂಥವ್ರು ಜಾಂಬಿಯಾ ದೇಶದ ಅಧ್ಯಕ್ಷರಾಗಿದ್ದರು. ಸೊ ಇವರು ಕೂಡ ಇತ್ತೀಚೆಗೆ ನಿಧನರಾಗಿದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.